ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ನಮಗೆ ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿದ್ದಾರೆ ಸರ್. ನಮ್ಮ ಊರಿನಲ್ಲಿ ಹುಡುಕಾಟ ಮಾಡಿ ಸಾಕಾಗಿದೆ. ನಿಮ್ಮ ಇಂಟರ್ನೆಟ್ನ ಮೂಲಕ ಒಬ್ಬ ಒಳ್ಳೆಯ ಹುಡುಗನ ಹುಡುಕಾಟ ಮಾಡಿಕೊಡಿ ಅಂತ ನಮಗೆ ಮಾಹಿತಿನ ಇವರ ಬಯೋಡಾಟಾಗಳನ್ನು ಕಳಿಸಿದ್ದಾರೆ. ಇವರ ಹೆಸರು ಬಂದುಬಿಟ್ಟು ಪ್ರಿಯದರ್ಶಿನಿ ಕುಲಕರ್ಣಿ. ವಯಸ್ಸು ಬಂದು 26 ವರ್ಷ. ಶಿಕ್ಷಣದಲ್ಲಿ MSc ಬಯಾಲಜಿ ಓದಿರ್ತಕ್ಕಂಥ ಇವರು ಪ್ರಸ್ತುತ ವಯಸ್ಸಿನಲ್ಲಿ ಚಿಕ್ಕವರಾಗಿ ಕಾಣಿಸಿದ್ರು ಕೂಡ ಪ್ರಸ್ತುತ ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಕಲರಲ್ಲಿದ್ದಾರೆ. ಕ್ಯಾಮ್ರಾದಲ್ಲಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ಉದ್ಯೋಗ ಬಂದುಬಿಟ್ಟು ಲ್ಯಾಬ್ ಅಸಿಸ್ಟೆಂಟ್, ಅಂದರೆ ಈ ದವಾಖಾನೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಅಂತ ಕರಿತೀವಲ್ಲ, ಆ ರೀತಿ ಒಂದು ಜಾಬ್ ಮಾಡ್ತಾ ಇದ್ದಾರೆ. ತಿಂಗಳಿಗೆ 18,300 ರೂಪಾಯಿ ಸ್ಯಾಲ್ರಿ ಬರ್ತಾ ಇದೆ ಇವರಿಗೆ. ಊರು ಬಂದುಬಿಟ್ಟು ಬೆಳಗಾವಿಯ ಒಂದು ಖಾನಾಪುರ ಎಂಬ ಹಳ್ಳಿನಲ್ಲಿ ವಾಸ. ಹವ್ಯಾಸ ಬಂದುಬಿಟ್ಟು ಸಸ್ಯ ಸಂರಕ್ಷಣೆ ಮತ್ತು ಚಿತ್ರಕಲೆ ಅಂದರೆ ಪಂಚಪ್ರಾಣ. ಕುಟುಂಬದಲ್ಲಿ ತಂದೆ ಕೃಷಿಕ ಆಗಿದ್ದಾರೆ. ತಾಯಿಯವರು ಅಂಗನವಾಡಿ ಶಿಕ್ಷಕಿ ಮತ್ತು ಸಹೋದರ ಬಂದುಬಿಟ್ಟು ಒಬ್ಬ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಪ್ರೈವೇಟ್ನಲ್ಲಿ. ಆಸ್ತಿಗೇನು ಕಡಿಮೆ ಇಲ್ಲ, ಇವರ ಮನೆತನಕ್ಕೇನು ಕಡಿಮೆ ಇಲ್ಲ, ಏನೇನು ಕೂಡ ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ಇವರು ಆಗಿರೋರ ಥರ ಕಾಣಿಸ್ತಾ ಇದ್ದಾರೆ, ಅದು ಪ್ರಾಬ್ಲಮ್ ಆಗಿರೋದು. ಹಾಗಾಗಿ ಇವ್ರನ್ನ ಮದುವೆ ಆಗಬೇಕು ಅಂತ ನೀವೇನಾದರೂ ಡಿಸೈಡ್ ಮಾಡಿದರೆ ಇವರ ಫೋಟೋ ನೋಡ್ಕೊಂಡು ಇವರ ಬಯೋಡಾಟಾ ನೋಡ್ಕೊಂಡು ಇಷ್ಟ ಆಗಿದ್ದರೆ ನೀವು ಇವ್ರನ್ನ ಮದುವೆ ಆಗ್ಬೋದು. ಅದಕ್ಕೆ ಯಾವ ರೀತಿ ಅಂತ ಹೇಳ್ತೇನೆ. ಅದಕ್ಕೂ ಮುನ್ನ ಇವರು ಹೇಳಿರ್ತಕ್ಕಂತಹ ಪಾಯಿಂಟ್ಗಳನ್ನು ನೋಡ್ಕೊಂಬಿಡಿ. ಏನು ಗುರು ಇದು ಪಾಯಿಂಟು ಅಂತಂದರೆ, ಯಾವುದೇ ಒಂದು ಹುಡುಗಿಗೆ ಒಬ್ಬ ಹುಡುಗ ಇಷ್ಟ ಆಗಬೇಕು ಅಂದರೆ ಕೆಲವೊಂದಿಷ್ಟು ಮಾರ್ಗಗಳು ಮತ್ತು ಕೆಲವೊಂದಿಷ್ಟು ಆಬ್ಜೆಕ್ಷನ್ ಇಟ್ಟೇ ಇಡ್ತಾರೆ. ಅಂದರೆ ಈ ರೀತಿ ಇರಬೇಕು, ಈ ರೀತಿ ಇರಬಾರ್ದು, ನೆಗೆಟಿವ್ ಪಾಸಿಟಿವ್ ಎಲ್ಲ ರೀತಿಯಲ್ಲೂ ಕೂಡ ಇಟ್ಟೇ ಇರ್ತಾರೆ. ಅದರಲ್ಲಿ ಇವರು ಕೂಡ ಇಟ್ಟಿರ್ತಕ್ಕಂಥದ್ದು. ಒಂದನೇದಲ್ಲಿ ನಗರದಲ್ಲಿ ಕೆಲಸ ಮಾಡುವಂಥ ಹುಡುಗ ಆಗಿರಬೇಕು. ಸ್ವಂತದಾಗಿರ್ತಕ್ಕಂಥ ಬೈಕು ಕಾರು ನಿಮ್ಮ ಹತ್ರ ಇರಬೇಕು. ಒಳ್ಳೆಯ ಒಂದು ಸಂಬಳ ಇರಬೇಕು. ಸರಳ ಜೀವನ ಶೈಲಿ ಇರಬೇಕು. ಕುಟುಂಬದ ಕಾಳಜಿ ಉಳ್ಳಂಥ ವ್ಯಕ್ತಿ ಆಗಿರಬೇಕು. ಹಿರಿಯರಿಗೆ ಗೌರವ ನೀಡಬೇಕು. ಪ್ರಾಮಾಣಿಕ ಹಾಗೂ ಪ್ರೀತಿಯ ನಂಬಿಕೆಯ ಹುಡುಗ ಆಗಿರಬೇಕು. ಅವರಿಗೆ ಜಾಸ್ತಿ ಕಾಮ ಇರಬೇಕು. ಪ್ರೀತಿ ಸಹ ನನಗೆ ಮಾಡಬೇಕು. ಓದ್ಕೊಳ್ಳಿ ಇನ್ನೊಮ್ಮೆ ಸ್ನೇಹಿತರೆ. ಒಟ್ಟಿನಲ್ಲಿ ಏನಂದರೆ, ಇವಾಗ ನಿನ್ನ ಗಂಡ ಏನು ಮಾಡ್ತಿದ್ದಾನಮ್ಮ ಅಂತಂದರೆ, ಒಂದು ಕೆಲಸ ಮಾಡ್ತಿದ್ದಾನೆ ಆಂಟಿ ಅಂತ ಹೇಳಬೇಕು ಇವರು. ಆ ರೀತಿ ಒಂದು ಕೆಲಸ ಇರಬೇಕು. ಎಷ್ಟೊಂದು ಹುಡುಗ ಎಷ್ಟೊಂದು ಚೆನ್ನಾಗಿದ್ದಾನೆ ನೋಡೋದಕ್ಕೆ, ಹಿರಿಯರಿಗೆ ಎಷ್ಟೆಲ್ಲ ಗೌರವ ಕೊಡ್ತಾನೆ ಅಂತ ಗೌರವ ಉಳ್ಳಂಥ ವ್ಯಕ್ತಿ ಆಗಿರಬೇಕು. ಆ್ಯಂಡ್ ಪ್ರೀತಿ ಕೂಡ ನೀವು ನನಗೆ ಜಾಸ್ತಿ ಮಾಡಬೇಕು. ವಯಸ್ಸಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತೀನಿ ಅಂತ ಮಾತ್ರಕ್ಕೆ ನನಗೆ ಕಾಮ ಕಡಿಮೆ ಆಗಿದೆ ಅಂತ ಅಲ್ವಾ, ಆಸೆ ಸಿಕ್ಕಾಪಟ್ಟೆ ಇದೆ. ಆದರೆ 2 ವರ್ಷಗಳ ನಂತರ ನನಗೆ ಮಗು ನೀವು ಕೊಡಲೇಬೇಕು ಅಂತ ಹೇಳಿದ್ದಾರೆ. ಇದು ಅವರ ಒಂದು ವಿಚಾರ. ಫೋಟೋ ಕೂಡ ನೋಡಿದ್ದೀರಾ. ನಿಮಗೆ ಇವರು ಓಕೆ ಆದರೆ ನಿಮ್ಮ ಬಯೋಡಾಟಾಗಳನ್ನು ಯಾವ ರೀತಿಯಲ್ಲಿ ಕಳಿಸ್ಬೇಕು ಅಂತ ತಿಳಿಸ್ತೀನಿ. ಅದಕ್ಕೂ ಮುನ್ನ ಇವ್ರ ಹತ್ರ ಒಂದು ಕಾರ್ ಇದೆ. ಆ ಒಂದು ಕಾರಿನ ಮಾಹಿತಿ ಜೊತೆಗೆ ನಿಮಗೆ ಫಸ್ಟ್ ಮೀಟ್ ಆಗಬೇಕು ಅಂದರೆ ಅವರು ಯಾವ ಕಾರಲ್ಲಿ ಬರ್ತಾರೆ ಅಂತ ತೋರಿಸ್ತೀನಿ ನೋಡಿ. ಇದು ಸ್ನೇಹಿತರೆ ಅವ್ರ ಹತ್ರ ಇರ್ತಕ್ಕಂಥ ಕಾರು. ಆ್ಯಂಡ್ ಯೆಲ್ಲೋ ಕಲರಲ್ಲಿ ಇದೆ ಸ್ನೇಹಿತರೆ ಅವ್ರ ಹತ್ರ. ಪ್ರಾಬಬ್ಲಿ ಬಂದುಬಿಟ್ಟು ಇದು ಎಲ್ಲೋ ರೇರು ಈ ರೀತಿ ಮಾಡೆಲ್ಸ್ ಕಾರ್ಗಳು. ಅಂದರೆ ವೈಟ್ ಕಲರ್ ಸ್ವಿಫ್ಟ್ ಕಾರ್ ಇರುತ್ತೆ ಮತ್ತು ಇಟಿಕ ಕಾರ್ ಇರುತ್ತೆ ವೈಟ್ ಕಲರ್. ಬಟ್ ಯೆಲ್ಲೋ ಕಲರ್ ಹಳದಿ ಬಣ್ಣದ ಕಾರ್ಗಳು ಈಗ ಎಲ್ಲೂ ಕೂಡ ಇಲ್ಲ. ಬಟ್ ಇವ್ರ ಹತ್ರ ಇದೆ. ತುಂಬ ಹಳೆಯ ಒಂದು ಕಾರ್ ಆಗಿರುತ್ತೆ. ನನ್ನನ್ನು ಇಷ್ಟ ಪಡ್ಕೊಳ್ಳುವಂಥ ಹುಡುಗನಿಗೆ ನಾನು ಫಸ್ಟ್ ಮೀಟ್ ಆಗಬೇಕಾದ್ರೆ ಇದೇ ಕಾರ್ನಲ್ಲಿ ಹೋಗ್ಬಿಟ್ಟು ಫಸ್ಟ್ ಮೀಟ್ ಆಗ್ತೀನಿ. ಅವನ ಜೊತೆ ನಾನು ಲಾಂಗ್ ಡ್ರೈವ್ ಹೋಗ್ತೀನಿ. ಒಂದಿನ ಅವನ ಜೊತೆನೇ ಇರ್ತೀನಿ. ತದನಂತರ ಅವನಿಗೆ ನಾನು ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಅಲ್ಲೇ ಒಂದು ತುಟಿಗೆ ಮುದ್ದನ್ನು ಕೊಟ್ಬಿಟ್ಟು ಪ್ರಪೋಸ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಈಗಿನ ಕಾಲದಲ್ಲಿ ಹುಡುಗಿರು ನನಗೆ ಇಷ್ಟ ಆಯಿತು ಅಂತಂದರೆ ಪ್ರಸ್ತುತ ಹುಡುಗ ನನಗೆ ಅದು ಕೊಡಿಸ್ಬಾ, ಇಬ್ಬರು ಮೀಟ್ ಆಗೋಣ, ಬಸ್ ಚಾರ್ಜ್ ಕೊಡ್ಬಾ ಆ್ಯಂಡ್ ಕಾರ್ ತೊಗೊಂಡು ಬಾ ಅಂತ ಅಂತಾರೆ. ಇವಾಗ ಹುಡುಗಿರೇ ಎಲ್ಲನೂ ಕೂಡ ತೆಗೆದುಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಕಾರಿನ ಸ್ವಲ್ಪ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೀಟೇಲ್ಸು. 1.2 ಲೀಟರ್ ಪೆಟ್ರೋಲ್ ವೇರಿಯಂಟ್ ಇದೆ. ಮೈಲೇಜಲ್ಲಿ 20 ಕಿಲೋಮೀಟರ್ ಮೈಲೇಜ್ ಇದೆ. ಆ್ಯಂಡ್ 160 ಕಿಲೋಮೀಟರ್ ಸ್ಪೀಡಲ್ಲಿ ಇದನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ಆ್ಯಂಡ್ ಮ್ಯಾನ್ಯುವಲ್ ಆಗಿರ್ತಕ್ಕಂಥ ಕಲರ್ ಡಿಸೈನಲ್ಲಿದೆ. CC ಬಂದುಬಿಟ್ಟು 1480 CC ಇದೆ ಸ್ನೇಹಿತರೆ. ಒಳಗಡೆ ಯಾವ ರೀತಿ ಸೀಟ್ ಇದೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಅದಕ್ಕೂ ಮುನ್ನ ಆರೆಂಜ್, ವೈಟ್, ಬ್ಲೂ ಆ್ಯಂಡ್ ಗ್ರೇ ಕಲರಲ್ಲಿ ಈ ಒಂದು ಕಾರು ಸಿಗ್ತಾ ಇದೆ. ಒಟ್ಟಿನಲ್ಲಿ ಈ ರೀತಿ ಕಾರು ಎಲ್ಲೂ ಕೂಡ ನೋಡಿರಲ್ಲ, ಬಟ್ ಕಡಿಮೆನೇ ನೋಡಿರಬೇಕು ನೀವು. ಬಿಡಕ್ಕೆ ಹೋಗ್ಬಿಡಿ ಈ ಒಂದು ಚಾನ್ಸ್ಗಳನ್ನು. ನಿಮ್ಮ ಮಾಹಿತಿಗಳನ್ನು ಅವರಿಗೆ ಯಾವ ರೀತಿಯಲ್ಲಿ ಕಳಿಸ್ಬೇಕು ಅಂತ ತಿಳಿಸ್ತೀನಿ. ಅದಕ್ಕೂ ಮುನ್ನ ಇವರ ಒಳಗಡೆ ಇರ್ತಕ್ಕಂಥ ಸೀಟ್ ನೋಡ್ಕೊಂಬಿಡೋಣ. ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಕಂಫರ್ಟಬಲ್, ವೆರಿ ಹೈಜೆನಿಕ್, ವೆರಿ ಕ್ಲಿನಿಕಲಿ ತಯಾರಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸೀಟ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಪಾಯಿಂಟ್ ನಂಬರ್ 1 ಬಂದುಬಿಟ್ಟು ಕಂಫರ್ಟಬಲ್ ಸೀಟು ನೋಡೋದು ಬ್ಲ್ಯಾಕ್ ಕಲರಲ್ಲಿದೆ. ಆ್ಯಂಡ್ ಮಾಡಲಲ್ಲಿ ಟಾಪ್ ಮಾಡಲ್ ಇದೆ ಸ್ನೇಹಿತರೆ. ಇದು ಸ್ಪೀಡಲ್ಲಿ 180 ಸ್ಪೀಡಲ್ಲಿ ಯಾವ ರೀತಿಯಲ್ಲಿ ಓಡುತ್ತೋ ಅದೇ ರೀತಿ ನೀವು ಕೂಡ ಡ್ರೈವಿಂಗಲ್ಲಿ ಅದೇ ರೀತಿ ಅವರ ಲವ್ವಲ್ಲೂ ಕೂಡ ಕಾಳಜಿಯಲ್ಲೂ ಕೂಡ ಅದೇ ರೀತಿಯಲ್ಲಿ ಲವ್ ಮಾಡಬೇಕು, ಸ್ಪೀಡಲ್ಲಿ ಇರಬೇಕು. ನಿಮ್ಮ ಮಾಹಿತಿಗಳನ್ನು Sri9591@gmail.comಗೆ ಮೇಲ್ ಮಾಡಿ. ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರನ್ನ ಕರೆಕ್ಟಾಗಿ ಡೀಟೇಲಾಗಿ ಅವ್ರಿಗೆ ಯಾಕೆ ಇಷ್ಟಪಡ್ತಿದ್ದೀರ ನೀವು
ಯಾವ ರೀತಿಯಲ್ಲಿ ನೋಡ್ಕೊಳ್ತೀರಾ ಅನ್ನೋದನ್ನು ಪಿನ್ ಟು ಪಿನ್ ಬರೆದ್ಬಿಟ್ಟು ಕಳಿಸ್ಕೊಡಿ. ಖಂಡಿತವಾಗ್ಲೂ ನಮ್ಮ ಗ್ರೂಪ್ನಲ್ಲಿರ್ತಕ್ಕಂಥ ಸದಸ್ಯರು ಅದನ್ನು ಚೆಕ್ ಮಾಡಿ ನಿಮಗೆ ಖಂಡಿತ ರಿಪ್ಲೈ ಕೊಟ್ಟಿರ್ತಾರೆ. ಅವ್ರಿಗೆ ನೀವು ಇಷ್ಟ ಆಗಿಲ್ಲ ಅಂತಂದರೆ ರಿಪ್ಲೈ ಬಂದಿರಲ್ಲ. ಸೊ ಟೈಮ್ ಕೊಡಿ, ಎಲ್ಲದಕ್ಕೂ ಕೂಡ ಸಮಯ ಬಂದೇ ಬರುತ್ತೆ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.